ಹಲೋ ನಮಸ್ತೆ, ಕೂರ್ಬಸ್ ಡಿಜಿಟಲ್ ಕಂಟೆಂಟ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ಕಿಶೋರ್ ರೈ, ಕತ್ತಲೆ ಕಾಡು. ಈ ಕಂಟೆಂಟ್ ನಲ್ಲಿ ಕೇರಳದಲ್ಲಿ ಆದಂತಹ ಒಂದು ಘಟನೆ ಬಗ್ಗೆ ಮಾತಾಡುವ ಅಂತ. ಎರ್ನಾಕುಲಂ ಜಿಲ್ಲೆಯಲ್ಲಿ ಆದಂತಹ ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ರೀತಿಯಾಗಿ ಇದರ ಕುರಿತಾದ ವಿಡಿಯೋಗಳು, ರೀಲ್ಸ್ ಶೇರ್ ಆಗ್ತಾ ಇದೆ. ಬಡತನದಿಂದ ಬೇಸತ್ತು ಒಂದು ಕುಟುಂಬದ 4 ಆತ್ಮಹತ್ಯೆ ಮಾಡಿಕೊಂಡಂತಹ ಬಹಳ ಮನ ಕಲಗುವಂತಹ ಘಟನೆ ಇದು. ಆ ಕುಟುಂಬ ಹೇಗಂತಂದ್ರೆ, ಆತ ಕುಟುಂಬಕ್ಕೆ ಆಧಾರ ಆಗಿದ್ದ, ಪತ್ನಿಗೆ ಅಂಧತ್ವ, ಕಣ್ಣು ಕಾಣೋದಿಲ್ಲ, 2 ಪುಟ್ಟ ಮಕ್ಕಳು, ಹೇಗೋ ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತಾ ಇದ್ದವರು, ಏನೇನೋ ಪರಿಸ್ಥಿತಿ ಆಯ್ತು. ಕೊನೆಗೆ ದೇವರನ್ನೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತಾರೆ, ದೇವರು ಕಣ್ಣು ತೆರೆಯೋದಿಲ್ಲ. ಬಹುಶಃ ದೇವರೇ ಅವ್ರ ಹತ್ರ ಕರ್ಸ್ಕೊಂಡೋ ಗೊತ್ತಿಲ್ಲ, ನದಿಗೆ ಹಾರಿ ಪ್ರಾಣ ಬಿಡ್ತಾರೆ. ಮಾತಾಡೋ ಇದ್ರ ಬಗ್ಗೆ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜಾಯಿನ್ ಬಟನ್ ಇದೆ. ನಮ್ಮ ಸ್ವತಂತ್ರ ಪತ್ರಿಕೋದ್ಯಮ, ಇಂಡಿಪೆಂಡೆಂಟ್ ಜರ್ನಲಿಸಂ, ನಮ್ಮ ಟೀಮ್ಗೆ ನಿಮ್ಮ ಸಹಕಾರ ಕೂಡ ಇರಲಿ. ಜಾಯಿನ್ ಆಗುವ ಮೂಲಕ ಸಹಕಾರ ಕೊಡಿ ಅಂತ ಕೇಳ್ಕೊಳ್ತಾ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲೂ ಕೂಡ ನಮ್ಮ ಚಾನಲ್ನ ಅಕೌಂಟ್ ಇದೆ, ಅಲ್ಲೂ ಫಾಲೋ ಮಾಡ್ಕೊಂಡು ಸಹಕಾರ ಕೊಡಿ. ಇದಾಗಿರೋದು ಘಟನೆ ಕೇರಳದ ಎರ್ನಾಕುಲಂ ಜಿಲ್ಲೆಯಲ್ಲಿ. ಕಳೆದ ವಾರ, ಇವತ್ತಿಗೆ 1 ವಾರ ಆಗಿದೆ. ನಾರಾಯಣ್, ಆತನಿಗೆ 50 ವರ್ಷ ಅಂದ ಆಸ್ಪಾಸು. ವಿಜಿಮೋಳ್ ಅಂತ ಆತನ ಹೆಂಡತಿ, ಆನಾ ಅಂತ ಮಗಳು 6 ವರ್ಷ, ಇನ್ನೊಂದು ಪುಟ್ಟ ಮಗ 2 ವರ್ಷ. ನಮ್ಮಲ್ಲಿ ಈ ಬಡತನ ನಿವಾರಣೆ, ನಿರ್ಮೂಲನೆ, ಹಸಿವು ನೀಗಿಸೋದಕ್ಕೆ ಬೇರೆ ಬೇರೆ ಯೋಜನೆಗಳಿದಾವೆ. ಯಾರು ಬಡತನದಿಂದ ಸಾಯ್ಬಾರ್ದು, ಹಸಿವಿನಿಂದ ಸಾಯ್ಬಾರ್ದು, ಹಸಿವಿನಲ್ಲಿ ನರಳಬಾರದು, ಶೋಚನೀಯ ಬದುಕನ್ನ ಯಾರು ಸಾಗಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ನಮ್ಮ ಆಡಳಿತ ವ್ಯವಸ್ಥೆ ಕಾಲಕ್ಕೆ ತಕ್ಕಂತೆ ಬೇರೆ ಬೇರೆ ಯೋಜನೆಗಳನ್ನ ಜಾರಿಗೆ ತರ್ತಾ ಇದೆ. ನಮ್ಮಲ್ಲಿ ಬಡತನ ನಿರ್ಮೂಲನೆ ಆಗಿದೆ ಅಂತ ಮಾತಾಡ್ತಾ ಇದ್ದೇವೆ, ಹಸಿವು ನಿರ್ಮೂಲನೆ ಆಗಿದೆ ಅಂತ ಮಾತಾಡ್ತಾ ಇರ್ತೇವೆ. ಅಂಥದ್ರ ಮಧ್ಯೆ ಇಂಥ ಘಟನೆಗಳು ಬೆಳಕಿಗೆ ಬಂದಾಗ ಹೇಗಿದೆ ನಮ್ಮ ಸಮಾಜ ಅನ್ನೋದ್ರ ಕುರಿತಾಗಿ ನಾವು ಯೋಚನೆ ಮಾಡುವಂತೆ ಮಾಡುತ್ತೆ. ಇಲ್ಲಿ ಕೇವಲ ಬಡತನ, ಹಸಿವು ಅನ್ನೋದಕ್ಕಿಂತ ನಾನು ಒಂದು ಜೀವನದ ಸ್ವಾಭಿಮಾನ ಅನ್ನೋ ಆಯಾಮದಲ್ಲಿ ಮಾತಾಡ್ತಾ ಇದ್ದೇನೆ. ಕೇವಲ ಬಡತನ ಇದ್ರೆ, ಹಸಿವಿದ್ರೆ ಹೇಗೋ ಬದುಕಬಹುದು. ಅನೇಕ ಮಂದಿ ಜೀವನ ಸಾಗಿಸ್ತಾ ಇದ್ದಾರೆ ಬೇರೆ ಬೇರೆ ದಾರಿಯಲ್ಲಿ. ಏನಿಲ್ಲ ಅಂದ್ರೂ ಕಡೆಗೆ ಭಿಕ್ಷಾಟನೆ ಮಾಡಿ ಆದ್ರೂ ಬದುಕ್ತಿರೋರು ಹಲವರು ಇದ್ದಾರೆ ನಮ್ಮ ಸಮಾಜದಲ್ಲಿ. ಭಿಕ್ಷಾಟನೆ ಕಾನೂನು ಬಾಹಿರ ಏನೆಲ್ಲ ಇರ್ಬೋದು, ಆದ್ರೆ ಆ ಮಾರ್ಗವನ್ನು ಅನುಸರಿಸಿ ತಮ್ಮ ಜೀವನ ನಡೆಸ್ತಿರುವಂತಹ ಜನರನ್ನ ನಾವು ಪ್ರತಿನಿತ್ಯ ನೋಡ್ತಾ ಇರ್ತೇವೆ. ಮೊದಲು ಹೆಚ್ಚಾಗಿರ್ತಿತ್ತು, ಈಗ ಕಡಿಮೆ ಇದೆ. ಬಸ್ ಸ್ಟ್ಯಾಂಡ್ಗಳಲ್ಲಿ, ಬೇರೆ ಬೇರೆ ಪ್ರದೇಶಗಳಲ್ಲಿ ಕಾಣೋದಕ್ಕೆ ಸಿಗ್ತಾ ಇದ್ರು. ವಿಶೇಷವಾಗಿ ಈಗಲೂ ಕೂಡ ಈ ಜಾತ್ರೆಗಳಿಗೆ, ಹಬ್ಬ ಸಂದರ್ಭದಲ್ಲಿ ಹೋದ್ರೆ ಅನೇಕ ಮಂದಿ ಈ ಭಿಕ್ಷಾಟನೆಯಲ್ಲಿ ತೊಡಗಿಸಿಕೊಂಡಿರುವವರು ಕಾಣೋದಕ್ಕೆ ಸಿಗ್ತಾರೆ. ಇರ್ಲಿ, ಆದ್ರೆ ನನ್ನ ಜೀವನ, ನನ್ನ ಕುಟುಂಬ, ನನ್ನ ಶ್ರಮದಲ್ಲೇ ಬದುಕಬೇಕು, ನನ್ನ ಹಂಗಿನಲ್ಲೇ ಇರಬೇಕು, ನಮ್ಮ ಹಂಗಿನಲ್ಲೇ ನಾವು ಬದುಕಬೇಕು ಅನ್ನೋಂತಹ ಒಂದು ಸ್ವಾಭಿಮಾನ ಮನಸ್ಥಿತಿ ಇದ್ದಾಗ ಬೇರೆ ದಾರಿಯನ್ನ, ಬೇರೆ ದಾರಿಯನ್ನ ಹಿಡಿದು ಬದುಕೋದು ಅಥವಾ ಬೇರೆಯವರ ಹಂಗಿನಲ್ಲಿ ಬದುಕೋದನ್ನ ಒಪ್ಪೋದಿಲ್ಲ ಎಂಥವರಾದ್ರೂ ಕೂಡ. 1 ದಿನ, 2 ದಿನ, 3ನೇ ದಿನಕ್ಕೆ ಹೇಗಾದ್ರೂ ಮನಸ್ಸಾಗುತ್ತೆ ಇನ್ನೊಬ್ಬರ ಹಂಗಿನಲ್ಲಿ ಬದುಕೋದಕ್ಕೆ, ಇನ್ನೊಬ್ಬರ ಸಹಾಯವನ್ನ ಪಡೆದು ಬದುಕೋದಕ್ಕೆ. ಅವ್ರಿಗೆ ಅವ್ರದೇ ಆದ ಜೀವನ ಅಂತ ಇರುತ್ತೆ. ಅದರಲ್ಲಿ ನಮ್ಮನ್ನು ಕೂಡ ಅವ್ರು ನೋಡ್ಕೋಬೇಕು ಅಂದಾಕ್ಷಣ ಸಹಜ ಒಂದು ಸ್ವಾಭಿಮಾನಿ ಮನಸ್ಥಿತಿ ಇರೋರಿಗೆ ಜೀರ್ಣಿಸಿಕೊಳ್ಳೋದಕ್ಕೆ ಆಗೋದಿಲ್ಲ, ಅದನ್ನ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಾದ್ರೂ ಇಂತಹ ಪರಿಸ್ಥಿತಿಯಲ್ಲಿ ನಾನು ಇದ್ದೇನೋ ಅನ್ನೋಂತ ಮನಸ್ಥಿತಿ ಬಂದ್ಬಿಡುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮಗೇನೋ ಹೆಲ್ತ್ ಸರಿ ಇರೋದಿಲ್ಲ, ಮನೇಲಿ ಇರ್ತೇವೆ. ಪ್ರತಿಯೊಂದು ಕೆಲಸವನ್ನ ನಮ್ಮ ಮನೇಲಿರೋರು, ಅಪ್ಪ ಅಮ್ಮ ಅಥವಾ ಹೆಂಡತಿ, ತಂಗಿ ಯಾರೋ ಮಾಡಿಕೊಡ್ತಾ ಇರ್ತಾರೆ, ಅಕ್ಕ ತಂಗಿಯವರು ಯಾರೋ ಮಾಡಿಕೊಡ್ತಾ ಇರ್ತಾರೆ, ಊಟ ಮಾಡಿಸ್ತಾ ಇರ್ತಾರೆ. ನಮ್ಗೆ ತೀರಾ ಬಳಲಿಕೆ ಇದ್ದು ಏನು ಆಗೋದೇ, ಎದ್ದು ಕೂರೋದಕ್ಕೆ ಆಗದಂತಹ ಪರಿಸ್ಥಿತಿ ಇದ್ದಾಗ ಸಹಜ ಡಿಪೆಂಡ್ ಆಗ್ಲೇಬೇಕಾಗುತ್ತೆ. 1 ದಿನ ನೋಡ್ಕೊಳ್ತಾರೆ, 2 ದಿನ ನೋಡ್ಕೊಳ್ತಾರೆ, ಅವ್ರಿಗೇನೋ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಆದ್ರೆ ದಿನ ಕಳೆದ ಹಾಗೆ ನಮ್ಮ ಮನಸ್ಸು ಬೇರೆ ದಿಕ್ಕಿನಲ್ಲಿ ಯೋಚನೆ ಮಾಡೋದಕ್ಕೆ ಶುರುವಾಗುತ್ತೆ. ಎಷ್ಟು ದಿನ ಅಂತ ನಾವು ಇವ್ರನ್ನ ಡಿಪೆಂಡ್ ಆಗಿ ಬದುಕೋದು, ನಮ್ಮ ಕಷ್ಟವನ್ನ ಯಾಕೆ ಇವ್ರ ಮೇಲೆ ಹೇರ್ಬೇಕು ಅನ್ನೋಂಥದ್ದನ್ನ ನಾವು ಯೋಚನೆ ಮಾಡ್ತೇವೆ. ಬಹುಶಃ ಈ ಪ್ರಕರಣದಲ್ಲೂ ಕೂಡ ಆ ರೀತಿ ಆಗಿರ್ಲಿಕ್ಕೆ ಸಾಧ್ಯತೆ ಉಂಟು, ಆಗಿರ್ಲೂಬಹುದು. ಈ ನಾರಾಯಣ್ ಕೂಲಿ ಕಾರ್ಮಿಕ, ಬಡ ಕುಟುಂಬ, ತನ್ನದು ದೊಡ್ಡ ಹಿನ್ನೆಲೆ ಏನಿಲ್ಲ, ನಿತ್ಯ ಕೂಲಿ ಮಾಡಿ ಜೀವನ ನಡೆಸಿದಾತ. ಫ್ಯಾಮಿಲಿ, ಕೇರಳದ ಮಾಧ್ಯಮಗಳು ವರದಿ ಮಾಡಿದ್ರ ಪ್ರಕಾರ ಫ್ಯಾಮಿಲಿಯಿಂದ ದೂರ ಇದ್ದ. ಫ್ಯಾಮಿಲಿ ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಹಾಗಾಗಿ ಫ್ಯಾಮಿಲಿ ಅಂದ್ರೆ ಈ ಹೆಂಡತಿ ಮಕ್ಕಳನ್ನ ಬಿಟ್ಟು ಆತನ ಸಂಸಾರ, ಆತನ ಹಿನ್ನೆಲೆ, ಬ್ಯಾಕ್ಗ್ರೌಂಡ್, ಸಹೋದರ ಸಹೋದರಿ, ಅಪ್ಪ ಅಮ್ಮ, ಅದರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇಲ್ಲ. ಈತ ಒಂದು ಕಡೆ ಬಾಡಿಗೆ ಮನೆ ಮಾಡ್ಕೊಂಡು ಜೀವನ ನಡೆಸ್ತಾ ಇರ್ತಾನೆ. ಆದ್ರೆ ಈತನ ಪರಿಸ್ಥಿತಿ ಹೇಗೆ ಅಂತ ಹೇಳಿದ್ರೆ, ಅಂಧತ್ವ ಇರುವಂತಹ ಹೆಂಡತಿಯನ್ನ ಇದಕ್ಕಿಂತ ಮುಂಚೆ ಒಂದು
ಯಾವುದೋ ಒಂದು ಸಂಘ ಸಂಸ್ಥೆ ಆತನಿಗೆ ಈಕೆ ಜೊತೆ ಮದುವೆ ಮಾಡಿರುತ್ತೆ. ಯಾರದು ವಿಜಿಮೋಳ್ ಜೊತೆ ಮದುವೆಯನ್ನ ಮಾಡಿರ್ತಾರೆ ಕೆಲವು ವರ್ಷಗಳ ಹಿಂದೆ. ಆಯ್ತು, ಒಂದು 7-8 ವರ್ಷದ ಹಿಂದೆ ಮದುವೆ ಮಾಡಿರ್ಬೋದು. ಮದುವೆ ಆದ ನಂತರ ಮಕ್ಕಳಾಗುತ್ತೆ. ಆಕೆಗೆ ಕಾಣೋದಿಲ್ಲ, ಅಂಧತ್ವ ಇದೆ. ಅಲ್ಲಿ ನೋಡ್ಕೊಳ್ಬೇಕಾಗಿರೋದು ಯಾರು? ಆಕೆಯನ್ನು ನೋಡ್ಕೋಬೇಕು, ಆ ಮಗುವನ್ನು ನೋಡ್ಕೋಬೇಕು. ಹೀಗಾಗಿ ಈತನಿಗೆ ಕೆಲಸಕ್ಕೆ ಹೋಗೋದು ಕೂಡ ಕಷ್ಟ ಸಾಧ್ಯ ಆಗಿರುತ್ತೆ. ಕಷ್ಟದ ಪರಿಸ್ಥಿತಿಯಲ್ಲಿ ಇರ್ತಾನೆ. ಮಗುವಿಗೆ ಬೆಳೀತಾ ಬೆಳೀತಾ ಮಗು 6 ವರ್ಷ ಆಗುತ್ತೆ, ಮತ್ತು ಪುನಃ 2ನೇ ಮಗು ಆಗುತ್ತೆ. ಆ 2ನೇ ಮಗುವನ್ನು ಕೂಡ ಈತನೇ ನೋಡ್ಕೋಬೇಕು. ಆ ಪುಟ್ಟ 4-5 ವರ್ಷದ ಮಗುವಿಗೆ ಏನು ಅಂತ ಗೊತ್ತಿರುತ್ತೆ ಮಗುನ ನೋಡ್ಕೊಳ್ಳೋದಕ್ಕೆ. ಹಾಗಾಗಿ ಈತನೇ ಹೆಂಡತಿಯ ಲಾಲನೆ ಪಾಲನೆ ಮಾಡ್ಕೋಬೇಕು, ಮಗುವಿನ ಪಾಲನೆಯನ್ನು ಮಾಡ್ಕೋಬೇಕು, ಪ್ರತಿಯೊಂದನ್ನು ಕೂಡ ನೋಡ್ಕೊಳ್ಬೇಕಾದಂತಹ ಪರಿಸ್ಥಿತಿ. ಬಾಡಿಗೆ ಮನೆಯಲ್ಲಿ ಬೇರೆ ಇರ್ತಾನೆ. ಆದ್ರೆ ಬಾಡಿಗೆ ಕಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ, ಪೆಂಡಿಂಗ್ ಇರುತ್ತೆ ಬಾಡಿಗೆ. ಕೆಲವು ತಿಂಗಳುಗಳ ಬಾಡಿಗೆ ಪೆಂಡಿಂಗ್ ಇದ್ದಾಗ ಸಹಜವಾಗಿ ಮನೆ ಮಾಲೀಕರು ಕೇಳೋದಕ್ಕೆ ಶುರು ಮಾಡ್ತಾರೆ. ಕೊಡದಿದ್ದಾಗ ಕೆಲವರು, ಒಂದು 100ರಲ್ಲಿ ಕೆಲವು % ಜನ ಉದಾರತೆ ತೋರ್ಬೋದು. ಆತನ ಕಷ್ಟವನ್ನು ನೋಡಿ ನೀನ್ ಇಲ್ಲೇ ಇರಿ ಅಂತ ಹೇಳ್ಬೋದು. ಆದ್ರೆ ಆ ಮನೆಯ ಮಾಲೀಕ ಈ ಫ್ಯಾಮಿಲಿಯನ್ನ ಹೊರಗಾಗ್ತಾನೆ. ಆ ಸಂದರ್ಭದಲ್ಲಿ ಇವರು ನೇರವಾಗಿ ಬಂದು ಈ ಕೋತಮಂಗಲ ಪೊಲೀಸ್ ಠಾಣೆಗೆ ವಿಸಿಟ್ ಮಾಡ್ತಾನೆ. ಆತನ ಯಾಕಾಗಿ ವಿಸಿಟ್ ಮಾಡೋದು ಗೊತ್ತಿಲ್ಲ. ಅಲ್ಲಿ ಹೋಗಿ ಅಲ್ಲಿನ ಅಧಿಕಾರಿ ಸಿಬ್ಬಂದಿಯ ಜೊತೆ ತನ್ನ ಕಷ್ಟವನ್ನ ಹೇಳ್ಕೊಳ್ತಾನೆ. ಈ ರೀತಿ ಇದೆ ಪರಿಸ್ಥಿತಿ, ಹೆಂಡತಿಗೆ ಕಣ್ ಕಾಣೋದಿಲ್ಲ, 2 ಮಕ್ಕಳಿದ್ದಾರೆ, ಏನೇನೋ ಕನಸನ್ನ ಕಂಡಿದ್ದೇನೆ, ಹೊರಗಡೆ ಹೋಗಿ ಕೆಲಸ ಮಾಡ್ಕೊಳ್ಳೋ ಅಂತ ಹೇಳಿದ್ರೆ ಇವನ್ನ ನೋಡ್ಕೊಳ್ಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಸಣ್ಣ ಮಗು ಬೇರೆ ಇದೆ. ಆ ಪೊಲೀಸ್ ಅಧಿಕಾರಿಗಳೆಲ್ಲ ಸಿಬ್ಬಂದಿ ಎಲ್ಲ ಕೇಳ್ಕೊಳ್ತಾರೆ. ಆ ಸ್ಟೇಷನ್ ಎಲ್ಲ ಸಿಬ್ಬಂದಿ ಕೂತಿ ಇವರ ವಿಚಾರವನ್ನ ತಿಳ್ಕೊಳ್ತಾರೆ. ಅವ್ರಿಗೂ ಕೂಡ ಮರಗುತ್ತೆ. ನಾವು ಪೊಲೀಸರನ್ನ ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತೇವೆ, ಆದ್ರೆ ಅವರಲ್ಲೂ ಕೂಡ ಈ ಮಾನವೀಯ ಗುಣಗಳು ಇದಾವೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಅವರು ಏನ್ ಮಾಡ್ತಾರೆ, ಈ ಸಹಜವಾಗಿ ಅವ್ರಿಗೂ ಕೂಡ ಅನುಕಂಪ ಮೂಡುತ್ತೆ, ಮರಗ್ತಾರೆ. ಆ ಕ್ಷಣಕ್ಕೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪಕ್ಕದ ಯಾವುದೋ ಒಂದು ಲಾಡ್ಜೋ ಅಥವಾ ಯಾವುದೋ ಒಂದು ಬಾಡಿಗೆ ಮನೆಯನ್ನ ಹುಡುಕಿ, ಪ್ರತಿನಿತ್ಯದ ಬಾಡಿಗೆ ಆಧಾರದ ಮೇಲೆ ಮನೆಯನ್ನ ಹುಡುಕಿ ಒಂದು ಕೆಲವು ದಿನದ ಮಟ್ಟಿಗೆ ಇರುವ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಾರೆ. ಬೇಕಾದಂತಹ ಏನೆಲ್ಲ ಸಾಮಗ್ರಿಗಳು ಬೇಕು ಎಲ್ಲವನ್ನು ಕೂಡ ಅಲ್ಲಿಗೆ ಅವರಿಗೆ ತಲುಪಿಸ್ತಾರೆ. ಜೀವನ ಸಾಗ್ತಾ ಇರುತ್ತೆ. ಅದಾದ ನಂತರ ಹೇಗಾದ್ರೂ ಇವರಿಗೆ ಒಂದು ಪರ್ಮನೆಂಟ್ ಆಗಿ ವ್ಯವಸ್ಥೆ ಮಾಡಿಕೊಡುವ, ಬೇರೆ ಕಡೆ ಬಾಡಿಗೆ ಮನೆ, ಒಂದು ಪರ್ಮನೆಂಟ್ ಬಾಡಿಗೆ ಮನೆ ಮಾಡುವಂತ ಯೋಚನೆ ಮಾಡಿ ಮೇಲಧಿಕಾರಿಗಳು ಕೂಡ ಸೂಚನೆ ಕೊಟ್ಟಿರ್ತಾರಂತೆ. ಏನೋ ಬಡ ಜೀವಗಳು ಬಂದಿದ್ದಾವೆ, ನಿಮ್ಮ ಕೈಲಾದ ಸಹಾಯವನ್ನ ಮಾಡಿ ಅವರಿಗೆ ಏನಾದ್ರು ಒಂದು ವಸತಿಗೆ ಜೊತೆಗೆ ಅವರ ಜೀವನ ನಿರ್ವಹಣೆಗೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿರ್ತಾರೆ. ಆ ಪ್ರಕಾರ ಕೋತಮಂಗಲ ಪೊಲೀಸ್ ಸ್ಟೇಷನ್ ನ ಸಿಬ್ಬಂದಿ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿ ಪಕ್ಕದಲ್ಲೇ ಒಂದು ಬಾಡಿಗೆ ಮನೆಯನ್ನ ಹುಡುಕಿ, ಇನ್ನೇನು ಅಲ್ಲಿಗೆ ಅವರು ಸ್ಥಳಾಂತರ ಆಗ್ಬೇಕಾಗಿತ್ತು. ಏನು ತಾತ್ಕಾಲಿಕ ಮನೆಯಲ್ಲಿದ್ರು, ಅಲ್ಲಿಂದ ಈ ಬಾಡಿಗೆ ಮನೆಗೆ ಸ್ಥಳಾಂತರ ಮಾಡೋದಕ್ಕೆ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿರ್ತಾರೆ. ಆದ್ರೆ ನಾಳೆ ಅಲ್ಲಿಗೆ ಮನೆಗೆ ಹೋಗ್ಬೇಕು ಅಂತ ಇರುತ್ತೆ. ಆದ್ರೆ ಹಿಂದಿನ ದಿನ ಈ ಕುಟುಂಬ ಮಿಸ್ ಆಗಿರುತ್ತೆ, ಎಲ್ಲೂ ಕೂಡ ಕಾಣೋದಕ್ಕೆ ಸಿಗೋದಿಲ್ಲ, ಆ ಮನೆಗೂ ಕೂಡ ಹೋಗೋದಿಲ್ಲ. ಆ ಮನೆಯಿಂದ ಬೆಳಿಗ್ಗೆ ಹೊರಡೋತ್ತಿಗೆ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ ಅಂತ ಹೇಳಿ ಹೊರಟಿರ್ತಾರಂತೆ. ಅಲ್ಲಿಂದ ಬಂದು ಸೀದಾ ಯಾವುದೊಂದು ಹೋಟೆಲ್ನಲ್ಲಿ ಊಟ ಮಾಡ್ತಾರೆ. ಎಲ್ರು ಗಂಡ ಹೆಂಡತಿ 2 ಮಕ್ಕಳು ಹೊಟ್ಟೆ ತುಂಬಾ ಊಟ ಮಾಡ್ತಾರೆ. ಏನೇನ್ ಬೇಕೋ ಎಲ್ಲವನ್ನು ತಿಂತಾರೆ. ಹೊಟ್ಟೆ ತುಂಬಿದ ನಂತರ ಅವರು, ಅದು ಮೊದಲು ಹೋದ್ರೋ ನಂತರ ಹೋದ್ರೋ ಗೊತ್ತಿಲ್ಲ, ಅಲ್ಲಿ ಪಕ್ಕದ ಒಂದು ದೇವಸ್ಥಾನಕ್ಕೂ ಕೂಡ ವಿಸಿಟ್ ಮಾಡಿರ್ತಾರಂತೆ. ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಬೇಡ್ಕೊಂಡಿರ್ತಾರೆ. ಬಹುಶಃ ಏನಂತ ಬೇಡ್ಕೊಂಡಿರ್ಬೋದು, ಒಂದು, ನನ್ನ ಈ ಪರಿಸ್ಥಿತಿಯಿಂದ ಬೇರೆ ಪರಿಸ್ಥಿತಿಗೆ ಬದಲಾಯಿಸ್ಕೊಡು, ಈ ಪರಿಸ್ಥಿತಿಯಿಂದ ನನ್ನ ವಿಮುಖ ಮಾಡಿಕೊಡು, ನನ್ನ ಜೀವನ ಮಟ್ಟ ಉತ್ತಮವಾಗಿರುವುದನ್ನು ನೋಡ್ಕೋ ಅಂತ ಬೇಡ್ಕೊಂಡಿರ್ಬೋದು. ಅಥವಾ ಸಾಕು, ಎಷ್ಟು ದಿನದ ಜೀವನ ಕಷ್ಟದಲ್ಲಿ ಸಾಗ್ತಾ ಬಂದಿದೆ, ಇನ್ನು ಮುಂದಕ್ಕೆ ಬೇಡ, ನಿನ್ನ ಬಳಿಯೇ ನಾವು ಬರ್ತೇವೆ ಅಂತ ಆ ದೇವಸ್ಥಾನದಲ್ಲಿ ಕುಳಿತು ಪ್ರಾರ್ಥನೆ ಮಾಡಿರ್ಲಿಕ್ಕೂ ಸಾಕು. ಇದೆಲ್ಲ ಹೇಗೆ ಗೊತ್ತಾಯ್ತು ಅಂತ ಹೇಳಿದ್ರೆ, ಈ ಪೊಲೀಸರು ಹುಡುಕಾಟ ನಡೆಸಿದಂತ ಸಂದರ್ಭದಲ್ಲಿ ಆ ಹೋಟೆಲ್ನ CCTVಯಲ್ಲಿ ಆ ದೃಶ್ಯ ಸೆರೆಯಾಗಿದೆ. ಅವರು ಬಂದು ಊಟ ಮಾಡಿ ಹೋಗ್ತಾ ಇರುವಂತದ್ದು. ಜೊತೆಗೆ ಆ ದೇವಾಲಯದ CC ಕ್ಯಾಮೆರಾವನ್ನ ಪರಿಶೀಲನೆ ಮಾಡಿದಾಗ ಅಲ್ಲೂ ಕೂಡ ಇವರು ಬಂದು ಪ್ರಾರ್ಥನೆ ಮಾಡಿರೋದು ಗೊತ್ತಾಗಿದೆ. ಅಲ್ಲಿಂದ ಸೀದಾ ಹೋಗ್ತಾರೆ. ಹೋಗಿ ಅಲ್ಲಿನ ಮಾವಟ್ಟುಪುಳ ಅಂತ ಒಂದು ಹೊಳೆ, ನದಿ, ಅಲ್ಲಿ ಹೋಗಿ ಹಾರಿ ಪ್ರಾಣವನ್ನ ಬಿಡ್ತಾರೆ. ಇಲ್ಲಿ ಪ್ರಶ್ನೆಗಳು ಇನ್ನೂ ಕೂಡ ಕಾಡ್ಬೋದು, ಈ ವಿಚಾರದಲ್ಲೂ ಕೂಡ ಪ್ರಶ್ನೆ ಕಾಡ್ಬೋದು ನಮ್ಮನ್ನ. ಯಾಕೆಂದ್ರೆ ಆಕೆ ಪತ್ನಿಗೆ ಕಣ್ಣು ಕಾಣೋದಿಲ್ಲ, ಅಂಧತ್ವ ಇದೆ, ಇನ್ನು 2 ಮಕ್ಕಳಿಗೇನು ಗೊತ್ತಿಲ್ಲ. ಈತನೇ ಎಲ್ಲರನ್ನೂ ಹೊಳೆಗೆ ತಳ್ಳಿ ನಂತರ ಈತ ಪ್ರಾಣ ಬಿಟ್ನ, ಅಥವಾ ಎಲ್ಲರೂ ಏಕಕಾಲಕ್ಕೆ ಪ್ರಾಣ ಬಿಟ್ರ, ಯಾವ ರೀತಿ ಮಾತಾಡ್ಕೊಂಡ್ರು, ಪ್ರತಿರೋಧ ಹೊಡ್ಲಿಕ್ಕೆ ಆಕೆಗೂ ಕೂಡ ಗೊತ್ತಾಗೋದಿಲ್ಲ. ಏನ್ ಮಾಡ್ಬೇಕು, ಎಲ್ಲಿಗೆ ಹೋಗ್ತಿದೀವಿ ಅಂತ ಗೊತ್ತಿಲ್ಲ. ನಡುವಿನ ಸಂಭಾಷಣೆ ಏನೇನು ಆಗಿದೆ ಅಂತ ನಮ್ಮ ಕಲ್ಪನೆಯಲ್ಲಿ ನಾವು ಅದನ್ನ ಊಹಿಸ್ಕೊಳ್ಬಹುದು. ಹೀಗಾಗಿರ್ಬೋದು, ಹೀಗಾಗಿ ಇರ್ಲಿಕ್ಕೆ ಸಾಧ್ಯತೆ ಉಂಟು, ಈ ರೀತಿ ಮಾಡ್ಕೊಂಡಿರ್ಬೋದು ಅಂತ. ಆದ್ರೆ ಆ 4 ಜನಕ್ಕೆ ಬಿಟ್ರೆ ಬೇರೆ ಯಾರಿಗೂ ಕೂಡ ಅದರ
ಅಸಲಿಯತ್ತು ಸತ್ಯತೆ ಗುರುತು ಹಿಡಿಯೋದಕ್ಕೆ, ಅದನ್ನ ಕಲ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ಅದಾದ ನಂತರ ಪೊಲೀಸರೆಲ್ಲ ಹುಡುಕಾಟ ನಡೆಸ್ತಾರೆ. ಒಂದೆರಡು ದಿನ ಬಿಟ್ಟು ಆ ಪುಟ್ಟ ಮಗುವಿನ ಮೃತದೇಹ ಅಲ್ಲೇ ಪಕ್ಕದಲ್ಲಿ ಪತ್ತೆ ಆಗುತ್ತಂತೆ. ಹಾಗೆ ಇವರಿಗೆ ಕನ್ಫರ್ಮ್ ಆಗುತ್ತೆ ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ. ಆ ಮಗುವಿನ ಮೃತದೇಹ ಸಿಗುತ್ತೆ. ನಂತರ ಒಬ್ಬೊಬ್ಬರದೇ ಮೃತದೇಹ ಪತ್ತೆಯಾಗೋದಕ್ಕೆ ಶುರು ಆಗುತ್ತೆ. ನಿರಂತರವಾಗಿ ಹುಡುಕಾಟವನ್ನು ನಡೆಸ್ತಾರೆ ಪೊಲೀಸರು. 4-5 ದಿನ ಬಿಟ್ಟು ಎಲ್ಲರ ಮೃತದೇಹ ಸಿಗುತ್ತೆ. ಕಡೆಗೆ ಪೋಸ್ಟ್ ಮಾರ್ಟಮ್ ಅನ್ನು ಮಾಡಿ ಅಸಹಜ ಸಾವುವಂತ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಪೊಲೀಸರು ಸುತ್ತಮುತ್ತಲ ಗ್ರಾಮಸ್ಥರೇ ಅಂತ್ಯಕ್ರಿಯೆಯನ್ನು ಕೂಡ ಮಾಡ್ತಾರೆ. ಅಲ್ಲಿಗೆ ಅದು ಮುಗಿಯುತ್ತೆ. ನಂತರ ಪೊಲೀಸರು ಕೂಡ ಮಾತಾಡಿದ್ದಾರೆ, ಏನೋ ಕಷ್ಟದಲ್ಲಿದ್ದಾರೆ ಅಂತ ನಾವು ಮಿಡಿದು ಮನಸ್ಸು ಕರಗಿ ಅವರಿಗೆ ಸಹಾಯ ಮಾಡ್ಲಿಕ್ಕೆ ಮುಂದಾಗಿದ್ವಿ, ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ವಿ, ಚೆನ್ನಾಗೇ ಇದ್ರು, ಆದ್ರೆ ಯಾಕಾಗಿ ಈ ರೀತಿ ಮಾಡ್ಕೊಂಡ್ರು ಅಂತ ಗೊತ್ತಿಲ್ಲ ಅಂತ ಅಲ್ಲಿನ ಸಿಬ್ಬಂದಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ನಾನು ಆಗ್ಲೇ ಹೇಳ್ದ ಹಾಗೆ ನಮ್ಮ ಜೀವನ ಇನ್ನೊಬ್ಬರ ಹಂಗಿನಲ್ಲಿ ಇರೋದಕ್ಕೆ ಒಪ್ಪದೇ ಇರಬಹುದು, ಅದು ಒಂದು ಸಾಧ್ಯತೆ ಇದೆ. ಒಂದು ವೇಳೆ ಹೇಗೋ ಪೊಲೀಸರು ಹೆಲ್ಪ್ ಮಾಡಿದಾರಲ್ಲ, ನಾವು ಜೀವನ ಚೆನ್ನಾಗಿ ಸಾಗುತ್ತೆ, ಬಾಡಿಗೆನ ಅವರೇ ಕಟ್ತಾರೆ, ಜೊತೆಗೆ ಏನ್ ಬೇಕೋ ವ್ಯವಸ್ಥೆನ ಮಾಡಿ ಕೊಡ್ತಾರೆ, ಜೀವನ ನಡೆಸಬೇಕು ಅನ್ನೋದು ಮನಸ್ಸಿದ್ದಿದ್ರೆ ಜೀವನ ಸಾಗ್ಬೋದಿತ್ತು, ಆ ಮನೆಯನ್ನ ಉಳಿಸ್ಬೋದಾಗಿತ್ತು, ಇಂಥ ಕೆಟ್ಟ ನಿರ್ಧಾರದಿಂದ ಹೊರ ಬರ್ಬೋದಿತ್ತು. ಆದ್ರೆ ಮಾತಾಡ್ಬೋದು, ಈ ರೀತಿ ಮಾಡ್ಕೊಂಡಿರ್ಬೋದು, ಆ ರೀತಿ ಮಾಡ್ಕೊಂಡಿರ್ಬೋದು ಅಂತ. ಆದ್ರೆ ಬಟ್ ನನಗೆ ಅನ್ಸೋದು ಈ ರೀತಿ ಆಗಿರ್ಲಿಕ್ಕೆ ಸಾಧ್ಯತೆ ಉಂಟು ಅಂತ. ನಾವು ಎಲ್ಲದಕ್ಕೂ ಆತ್ಮಹತ್ಯೆ ಪರಿಹಾರ ಅಲ್ಲ ಅಂತ ಬೇರೆ ಬೇರೆ ಸಂದರ್ಭದಲ್ಲಿ ಮಾತಾಡ್ತೇವೆ. ಆತ್ಮಹತ್ಯೆ ಮಹಾಪಾಪ, ಆತ್ಮಹತ್ಯೆ ಎಲ್ಲದಕ್ಕೂ ಪರಿಹಾರ ಅಲ್ಲ, ಯಾವುದೇ ಸಮಸ್ಯೆಗೆ ಬೇರೆ ರೀತಿಯಾದಂತಹ ಪರಿಹಾರ ಇದ್ದೇ ಇರುತ್ತೆ ಅಂತ. ಇಲ್ಲೂ ಕೂಡ ಸಮಸ್ಯೆಗೆ ಪರಿಹಾರ ಈ ರೀತಿ ಸಿಕ್ಕಿದ್ದಿರ್ಬೋದು, ಅಂದ್ರೆ ಈ ಪೊಲೀಸರು ವ್ಯವಸ್ಥೆ ಮಾಡಿದ್ರಲ್ಲ ಆ ರೀತಿಯಾಗಿ ಆ ಒಂದು ಪರಿಹಾರ ಸಿಕ್ಕಿದ್ದಿರ್ಬೋದು. ಅದೇ ಅದರ ಆಚೆಗಿನ ವಿಧಿ ಆಟ ಬೇರೆನೇ ಇತ್ತು. ಕೈಗೊಂಡ ತೀರ್ಮಾನ ಈಗ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ನಮ್ಮ ಆಡಳಿತ ವ್ಯವಸ್ಥೆ, ಸರ್ಕಾರಗಳು ಏನೇನೋ ಯೋಜನೆ ಮಾಡಿದ್ರು, ಇಂತಹ ಘಟನೆಗಳಾದಾಗ ಏನು ಫಲ ಅನ್ನುವಂತ ನಿಟ್ಟಿನಲ್ಲಿ ದೊಡ್ಡ ಪ್ರಶ್ನೆ ಮೂಡುತ್ತೆ. ಅಲ್ಲಿ ಸ್ಥಳೀಯ ಆಡಳಿತ ವ್ಯವಸ್ಥೆಗೆ, ಜನಪ್ರತಿನಿಧಿಗಳಿಗೆ ಇವರ ಬಗ್ಗೆ ಮಾಹಿತಿ ಇಲ್ಲದೆ ಇರ್ಲಿಕ್ಕೆ ಏನು ಇಲ್ಲ, ಗೊತ್ತಿದ್ದೇ ಇರುತ್ತೆ. ಒಂದು ಪೊಲೀಸ್ ಸ್ಟೇಷನ್ ಮಟ್ಟದಲ್ಲಿ ಅವರು ಬಂದು ಮಾತಾಡಿ ಅವರಿಗೆ ಜೀವನವನ್ನು ಕಟ್ಟಿಕೊಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸ್ಥಳೀಯ ಆಡಳಿತವರೆಗೂ ಕೂಡ ಮಾಹಿತಿ ಇದ್ದಿರಬಹುದು. ಬಟ್ ಯಾಕಾಗಿ ಅವರಿಗೆ ಸ್ಪಂದಿಸೋದಕ್ಕೆ ಮುಂದೆ ಬರ್ಲಿಲ್ವೋ ಗೊತ್ತಿಲ್ಲ. ಈ ಮಧ್ಯದಲ್ಲಿ ಯಾವುದೋ ಒಂದು ಅನಾಥಾಶ್ರಮ ರೀತಿಯಲ್ಲಿ ಈ ಬ್ಲೈಂಡ್ ಹೆಣ್ಣು ಮಕ್ಕಳಿಗಿರುವಂತಹ, ಹೆಂಗಸರಿಗಿರುವಂತಹ ಒಂದು ಆಶ್ರಯ ತಾಣಕ್ಕೆ ಕಳುಹಿಸುವಂತಹ ವ್ಯವಸ್ಥೆ ಆಗಿತ್ತಂತೆ. ಆದ್ರೆ ಅಲ್ಲಿಗೆ ಹೋಗೋದಿಲ್ಲ ಅಂತ ಈಕೆ ವಿಜಿಮೋಳ್ ಹೇಳಿದ್ಲು. ಯಾಕಂದ್ರೆ ನಾವು ಇದ್ರೆ ಎಲ್ಲರೂ ಒಟ್ಟಿಗೆ ಇರ್ತೇವೆ, ಪ್ರತ್ಯೇಕವಾಗಿ ಇರೋದು ಬೇಡ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹೇಳಿದ್ಲು ಅನ್ನುವಂತಹ ವಿಚಾರ ಬರ್ತಾ ಇದೆ. ಹಾಗಾಗಿ ಬದುಕಿದ್ರು ಒಟ್ಟಿಗೆ ಇರೋದು, ಸತ್ರ ಒಟ್ಟಿಗೆ ಇರೋದು ಅನ್ನುವಂತಹ ನಿರ್ಧಾರ ಕೂಡ ಮಾಡಿದ್ದಿರಬಹುದು. ಘಟನೆ ಸಂಭವಿಸಿದೆ, ದುರಂತ ಅಂತ್ಯ. ಆ ಪುಟ್ಟ ಮಕ್ಕಳು ಈ ರೀತಿ ಮಾಡ್ಬೇಕಾಗಿದ್ರೆ ಮಕ್ಳೇ ಯಾಕೆ ಬೇಕಾಗಿತ್ತು ಅನ್ನೋಂಥ ಪ್ರಶ್ನೆ ಕೂಡ ಬರುತ್ತೆ. ಗೊತ್ತಿಲ್ಲ, ಎಲ್ಲ ಸಮಯ, ಸಂದರ್ಭ, ಸನ್ನಿವೇಶ ಏನೇನೋ ಮಾಡಿಸುತ್ತೆ. ಈ ಪ್ರಕರಣದಲ್ಲೂ ಕೂಡ ಅದೇ ರೀತಿ ಆಗಿದೆ ಅಂತ ಭಾವಿಸ್ತೇನೆ. ನಿಮಗೇನು ಅನ್ಸುತ್ತೆ ಈ ಪ್ರಕರಣವನ್ನ ಗಮನಿಸಿದಾಗ ಕಮೆಂಟ್ ನಲ್ಲಿ ತಿಳಿಸಿ. ಮತ್ತೊಂದು ಕಂಟೆಂಟ್ ನಲ್ಲಿ ಸಿಗ್ತೇನೆ. ಈ ಕಂಟೆಂಟ್ ಅನ್ನು ನೋಡಿದಕ್ಕಾಗಿ ಧನ್ಯವಾದ. ಕ್ಷಮವಾಗಿರಿ.